ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಬಾಜ್ರಾ ಫ್ಲೋರು ಅಂದರೆ ಸಜ್ಜೆ ಹಿಟ್ಟಿನಿಂದ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾ ಇಲ್ಲಿ ನೋಡಿ ವಿಜಯ ಗೋಲ್ಡ್ ಅವರ ಪ್ರೀಮಿಯಮ್ ಇದು ಬಾಜ್ರಾ ಫ್ಲೋರ್ ಇದ್ದಿದ್ದು ಒಳ್ಳೆ ಚೆನ್ನಾಗಿರ್ತದೆ. ಇದನ್ನು ತೊಗೊಂಡಿದ್ದೀನಿ. ಇದನ್ನೀಗ ಈ ಬಟ್ಲದಿಂದ 4 ಬಟ್ಲು ಹಾಕಿದ್ದೀನಿ. ಆಮೇಲೆ ತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಏನು ಮಾಡಬೇಕು, ಮೊದಲು ಹುರ್ಕೋಬೇಕು. ಇಲ್ಲಿ ನೋಡಿ ನಾನು ಹುರಿತಾ ಇದ್ದೀನಿ. ಇದಕ್ಕೆ ಒಳ್ಳೆ ಘಮ ಬರಬೇಕು, ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ, ಆದರೆ ಬಹಳ ಹತ್ತಿಸ್ಬಾರ್ದು. ಇದನ್ನು ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಇದಕ್ಕೆ ಒಣ ಕೊಬ್ಬರಿ ತುರಿ, ಯಾಲಕ್ಕಿ ಮತ್ತು ಇದು ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಹಾಕಿ ಬೆಲ್ಲ ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಈ ಕೋಲ್ಡ್ ಸೀಸನ್ಗೆ ತುಂಬ ಒಳ್ಳೆಯದು ಇದು ಬಾಜ್ರಾ. ಇದಕ್ಕೊಂದು ಸ್ವಲ್ಪ ಎಳ್ಳನ್ನು ಹಾಕ್ತೀನಿ ನಾವು ಉಂಡಿಗೆ. ಅದಕ್ಕೆ ಇದನ್ನು ಯಾವಾಗಲೂ ಒಂದು ಉಂಡೆ ತಿಂದರೆ ಸಾಕು. ನೀವು ದಿನ ಸ್ವಲ್ಪ ಕಾವಿರ್ತದೆ ಮೈ, ಥಂಡಿ ಹತ್ತೋದಿಲ್ಲ, ಥಂಡಿಗಿದು ಆಗೋದಿಲ್ಲ. ಈ ಕೋಲ್ಡ್ ಸೀಸನ್ಗೆ ತುಂಬ ಒಳ್ಳೆಯದಿದು. ಇದನ್ನು ಉಂಡೆ ಮಾಡಿ ನಾನು ಹುರಿದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಇದು ಒಣ ಕೊಬ್ಬರಿನೂ ತುರಿದದ್ದು ಹುರಿದು ಹಾಕಿದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆಮೇಲೆ ನೋಡಿ ಬಿಳಿ ಎಳ್ಳು ಹುರಿದದ್ದು ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದಕ್ಕೆ 2 ಬೆಲ್ಲ ಹಾಕಿಬಿಟ್ಟು, 1ಕ್ಕೆ 2 ಬೆಲ್ಲ ಅಂತಂದರೆ ಈಗ 4 ಹಾಕಿದ್ದೀನಲ್ಲ ನಾನು, 4ಕ್ಕೆ 4 ಹಾಕ್ಬೋದು. 1ಕ್ಕೆ 2 ಅಲ್ಲ, 4ಕ್ಕೆ 4 ಬೆಲ್ಲ, 1ಕ್ಕೆ 1 ಬೆಲ್ಲ ಹಾಕ್ಬೋದು. ಇಲ್ಲ ನಿಮಗೆ ಸ್ವೀಟ್ ಭಾಳ ಕಡಿಮೆ ಬೇಕು ಅಂತಂದ್ರೆ 3 ಹಾಕ್ಬೋದು, 2 ಹಾಕ್ಬೋದು. ನಿಮ್ಮ ರುಚಿಗೆ ತಕ್ಕಂತೆ ನೀವು ಬೆಲ್ಲ ಹಾಕಿರಿ. ನಾ ಮಾತ್ರ ಇಲ್ಲೇ 2 ಹಾಕ್ತಾಯಿದ್ದೀನಿ. ನೋಡಿ, ನಾನು ಬೆಲ್ಲ ಡೈರೆಕ್ಟ್ ಕೂಡಿಸಿದ್ದೀನಿ. ಈ ಗೋಧಿ ಹಿಟ್ಟಿನ ಉಂಡೆ ಮಾಡ್ತೀವಲ್ಲ, ಅದಕ್ಕೆ ಹೆಂಗೆ ನಾವು ಡೈರೆಕ್ಟ್ ಕೂಡಿಸ್ತೀವಲ್ಲ ಹಾಗೆ, ಯಾಕಂದರೆ ಸ್ವಲ್ಪ ಬಿಸಿ ಇತ್ತಲ್ಲ, ಕರಗ್ತದೆ ತಾನೇ ಅಂತ ನಾನು ಪಾಕ ಮಾಡಿಲ್ಲ. ಇದಕ್ಕೆ ಹಾಕಿಬಿಟ್ಟು ಅದೇ ಹೇಳ್ತೀನಲ್ಲ, ಸ್ವಲ್ಪ ಏನಾದರೂ ನಿಮಗೆ ಹಿಂಗೆ ಬಂತಿದ್ರೆ ಉಂಡೆ ಬರ್ತದೆ. ಇದು ಬರೋದೆಲ್ಲ ಅನಿಸಿದ್ರೆ ಸ್ವಲ್ಪ ಹಾಲು ಹುಡ್ಕೋರಿ, ಇಲ್ಲಿಕ್ಕಂದ್ರೆ ಇನ್ನೊಂದು 4 ಸ್ಪೂನು ತುಪ್ಪ ಹಾಕಿರಿ. ಹಾಕಿಬಿಟ್ಟು ಉಂಡೆ ಕಳಿಸ್ರಿ. ಇದೇ ರೀತಿ ನಾವು ಉಂಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬಾಜ್ರಾ ಹಿಟ್ಟಿಂದ ಉಂಡೆ ರೆಡಿ ಆದವು. ಈ ರೀತಿ ಆಗ್ತಾವೆ ನೋಡಿ. ತುಂಬ ಏನಂತಾರೆ, ಸಾಫ್ಟ್ ಇರ್ತಾವೆ, ಬಾಯಲ್ಲಿ ಕೈಯಲ್ಲಿ ಮುರಿದ್ರೇ ಬರ್ತಾವೆ. ಅದಕ್ಕೆ ಇದಕ್ಕೇನು ಪಾಕ ಮಾಡೋದು ನೆಸಸರಿ ಇಲ್ಲ. ಗೋಧಿ ಹಿಟ್ಟಿನ ಉಂಡೆಗೆ ಹೆಂಗೆ ನಾವು ಕೂಡಿಸ್ತೀವಲ್ಲ ಆ ರೀತಿ ನಾನು ಬೆಲ್ಲ ಕೂಡಿಸಿದ್ದೀನಿ. ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿವೆ. ನೀವು ಈ ರೀತಿ ಒಮ್ಮೆ ಸಜ್ಜೆ ಹಿಟ್ಟು ಅಥವಾ ಬಾಜ್ರಾ ಹಿಟ್ಟಿಂದು ಉಂಡೆ ಮಾಡ್ಕೊಂಡು ನೋಡಿ. ಈ ಕ್ಲೈಮೇಟ್ಗೆ ತುಂಬ ಒಳ್ಳೆಯದಿದು. ನಿಮ್ಗೆ ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.